Hi dear first PUC ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಯಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಸುಮಾರು 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಸುಮಾರು 6 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈ ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ. ಮೊದಲನೇದಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸೆಂಟೆನ್ಸ್ ಏನು ಆರಂಭ ಆಗುತ್ತೋ ಅಲ್ಲಿ ನಾವು ಆರಂಭದಲ್ಲೇ ಈ ಒಂದು ಸಬ್ಜೆಕ್ಟನ್ನು ಗಮನಿಸ್ತೇವೆ. ಸೊ ಆ ಸಬ್ಜೆಕ್ಟ್ ಅಂತಕ್ಕಂಥದ್ದು ಸಿಂಗ್ಯುಲರ ಪ್ಲೂರಲ್ ಅಂತಕ್ಕಂಥದ್ದನ್ನು ನೀವು ಮಧ್ಯೆ ನೋಡ್ಕೋಬೇಕು ವಿದ್ಯಾರ್ಥಿಗಳೇ. ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಇದನ್ನು ನೋಡಿಕೊಂಡು ಇವೆರಡೇ ಮುಖ್ಯ ವಿದ್ಯಾರ್ಥಿಗಳೇ ಆ ಒಂದು ಸಬ್ಜೆಕ್ಟ್ ವರ್ಬ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಆ ಒಂದು ಸಬ್ಜೆಕ್ಟ್ ಏನಿರುತ್ತೋ ಅದು ಫಸ್ಟ್ ಪರ್ಸನ್ನ ಅಥವಾ ಸೆಕೆಂಡ್ ಪರ್ಸನ್ನ ಅಥವಾ ಥರ್ಡ್ ಪರ್ಸನ್ನ ಅಂತಕ್ಕಂಥದ್ದನ್ನು ಕೂಡ ನೀವು ತಿಳಿದುಕೊಳ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಟೈಮ್ ನೋಡ್ಕೊಳ್ಳಿ, ಈ ಒಂದು ಥರ್ಡ್ ಪರ್ಸನ್ ಇರುತ್ತಲ್ವ, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಿ ಅಥವಾ ಶಿ ಅಥವಾ ಇಟ್ ಅಥವಾ ಇವುಗಳ ಬದಲಾಗಿ ಯಾವುದೇ ಒಂದು ನೇಮ್ ಇರುತ್ತೆ. ವ್ಯಕ್ತಿ ಹೆಸರಾಗಿರಲಿ, ವಸ್ತುವಿನ ಹೆಸರಾಗಿರಲಿ, ಒಂದು ಪ್ರಾಣಿಯ ಹೆಸರಾಗಿರಲಿ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ಗೆ ನಾವು ಎಸ್ ಅನ್ನು ಸೇರಿಸಬೇಕು. ಮ್ಯಾಕ್ಸಿಮಮ್ ಟೈಮ್ ಇದು ನಿಮಗೆ ಬರ್ತಕ್ಕಂತಹ ಕ್ವಶನ್ ಆಗಿರುತ್ತೆ. ಇಲ್ಲಿ ಎಕ್ಸಸೈಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋದಾಗೆ ಪ್ರಶ್ನೆಗಳಲ್ಲಿ ಈ ರೀತಿಯ ಒಂದು ರೂಲ್ಸ್ಗಳು ಬರ್ತವೆ, ಅವುಗಳನ್ನು ನೀವು ಕಲಿತಾ ಹೋಗಬೇಕಾಗುತ್ತೆ. ಬನ್ನಿ ಈಗ ಒಂದೊಂದೇ ಬ್ಲ್ಯಾಂಕ್ಗಳನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ 6 ಪ್ರಶ್ನೆಗಳನ್ನು ನೀವು ಸ್ಕಿಪ್ ಮಾಡ್ದೇನೆ ಪ್ರತಿಯೊಂದನ್ನು ಕೂಡ ಆ ಒಂದೊಂದೇ ಬ್ಲ್ಯಾಂಕನ್ನು ಯಾವ ರೀತಿ ಫಿಲ್ ಮಾಡಬೇಕು ಅಂತ ರೂಲ್ಸನ್ನು ಏನು ಹೇಳಲಾಗುತ್ತೋ ಅದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ ಮತ್ತು ಈ ಎಲ್ಲ 6 ಪ್ರಶ್ನೆಗಳನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದುಕೊಂಡು ಎಕ್ಸಾಮ್ ಟೈಮಲ್ಲಿ ನೀವು ರಿವಿಷನ್ಗೆ ಯೂಸ್ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದಾಗ ಖಂಡಿತವಾಗಲೂ ನೀವು 4ಕ್ಕೆ 4 ಅಂಕಗಳನ್ನು ಇಲ್ಲಿ ಗಳಿಸೋದ್ರಲ್ಲಿ ಸಂಶಯ ಇಲ್ಲ. ಈಗ ಬನ್ನಿ ಫಸ್ಟ್ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಸ್ಪ್ರಿಂಗ್ ಈಸ್ ಎ ಸೀಸನ್ ಆಫ್ ನ್ಯೂ ಬಿಗಿನಿಂಗ್ ಆ್ಯಂಡ್ ಎವ್ರಿಥಿಂಗ್. ನೋಡಿ ಇಲ್ಲಿ ಎವ್ರಿಥಿಂಗ್ ಅಂತಕ್ಕಂಥದ್ದು ನಾವು ಇಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತೇವೆ. ಈಗ ನೆಕ್ಸ್ಟ್ ಏನು ಫಿಲ್ ಮಾಡಬೇಕಾದ್ರೆ ಎವ್ರಿಥಿಂಗ್ ಫೀಲ್ ಅಥವಾ ಫೀಲ್ಸ್ ಅಂತ ಇದೆ. ನೋಡಿ ಎವ್ರಿಥಿಂಗ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿ ಸಿಂಗ್ಯುಲರ ಅಥವಾ ಪ್ಲೂರಲ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿಕೊಂಡಾಗ ಇದೊಂದು ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಆಗಿದೆ ಮತ್ತು ಥರ್ಡ್ ಪರ್ಸನ್ ಆಗಿದೆ. ಇಲ್ಲೇನು ಡಿಸ್ಕಷನ್ ಮಾಡಿದ್ವಲ್ವಾ, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಈ ರೀತಿಯ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ವರ್ಬ್ಗೆ ಎಸ್ ಅನ್ನು ಸೇರಿಸಬೇಕಾಗುತ್ತೆ. ಸೊ ಇಲ್ಲಿ ಬ್ರಾಕೆಟ್ ಒಳಗಡೆ ಕೊಟ್ಟಿರ್ತಕ್ಕಂತಹ ವರ್ಬ್ಗಳನ್ನು ಗಮನಿಸಿ. ಫೀಲ್ ಮತ್ತು ಫೀಲ್ಸ್ ಅಂತೇಳಿ 2 ವರ್ಡ್ಸ್ಗಳನ್ನು ಅಥವಾ ವರ್ಬ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋ ಕಾರಣದಿಂದ ನಾವೇನು ಮಾಡಬೇಕು ಅಂದರೆ ವರ್ಬ್ಗೆ ಎಸ್ ಸೇರಿರ್ತಕ್ಕಂತಹ ಫೀಲ್ಸನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ಫೀಲ್ಸ್ ಅಂತ ಬರೀತೀರಾ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇಟ್ ಅಂತ ಇದೆ. ಸೊ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಇಟ್ ಅಂತಕ್ಕಂತಹ ಇಲ್ಲಿ ಒಂದು ಪದವನ್ನು ನೋಡ್ತಾ ಇದ್ದೇವೆ. ಸೊ ಇಟ್ ಅಂತ ಬಂದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ವಿ ಅಂದರೆ ವರ್ಬ್ಗೆ ಎಸ್ ಅನ್ನು ಸೇರಿಸಬೇಕು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತೇಳಿ. ಸೊ ಅದೇ ರೂಲನ್ನೇ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೇವೆ. ಸೊ ಇಲ್ಲಿ ಗಮನಿಸಿ ಇಟ್ ಅಂತ ಇದೆ. ಮೇಕ್ ಮತ್ತು ಮೇಕ್ಸ್ಗಳಲ್ಲಿ ಎಸ್ ಸೇರ್ಕೊಂಡಿರ್ತಕ್ಕಂಥದ್ದು ವರ್ಬ್ಗೆ ಮೇಕ್ಸ್ ಅಂತಕ್ಕಂತಹ ಪದ ಅಲ್ವಾ. ಸೊ ನಾವು ಮೇಕ್ಸ್ ಅಂತೇಳಿ ಇಲ್ಲಿ ಫಿಲ್ ಮಾಡ್ತೇವೆ. ಸೊ ಈ ರೀತಿ ಸಬ್ಜೆಕ್ಟ್ಗಳನ್ನು ಗಮನಿಸಬೇಕು. ಇನ್ನು ನೆಕ್ಸ್ಟ್ ಬ್ಲ್ಯಾಂಕನ್ನು ಗಮನಿಸಿ. ದ ಟ್ರೀಸ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ದ ಟ್ರೀಸ್ ಈ ರೀತಿ ಪ್ಲೂರಲ್ ಬಂದಾಗ ನಿಮಗೆ ನೆನಪಿರಲಿ ಈಸ್ ಅಥವಾ ಆರ್ಗಳಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಳ್ತೇನೆ. ಸಿಂಗ್ಯುಲರ್ ಇದ್ದರೆ ಯೂಸ್ ಮಾಡ್ಕೊಳ್ತೇವೆ, ಪ್ಲೂರಲ್ ಇದ್ದರೆ ಆರನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ದ ಟ್ರೀಸ್ ಅನ್ನೋದು ಪ್ಲೂರಲ್ ಆಗಿದೆ, ಹಾಗಾಗಿ ಸಿಂಪಲ್ ಆಗಿ ನಾವು ಇಲ್ಲಿ ಆರ್ ಅಂಥೇಳಿ ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಪ್ಲೂರಲ್ ಇದ್ದರೆ ಆರ್ ಅಂತ ಯೂಸ್ ಮಾಡ್ಕೊಂಬಿಡಿ. ಇನ್ನು ನೆಕ್ಸ್ಟ್ ನೋಡಿ, ಫುಲ್ ಆಫ್ ಗ್ರೀನ್ ಲೀವ್ಸ್ ಆ್ಯಂಡ್ ದ ಹೋಲ್ ವರ್ಲ್ಡ್. ವಿದ್ಯಾರ್ಥಿಗಳೇ ಗಮನಿಸಿ, ಇಲ್ಲಿ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ದ ಹೋಲ್ ವರ್ಲ್ಡ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ. ಸೊ ಇಲ್ಲಿ ದ ಹೋಲ್ ವರ್ಲ್ಡ್ ಅಂತಕ್ಕಂಥದ್ದು ಇಟ್ ಅಂತಕ್ಕಂಥದ್ದಕ್ಕೆ ಸಮ ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ದ ಹೋಲ್ ವರ್ಲ್ಡ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುವ ಕಾರಣ ವರ್ಬ್ಗೆ ನಾವು ಏನು ಮಾಡಬೇಕು ಅಂದರೆ ಎಸ್ ಅನ್ನು ಸೇರಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಸೀಮ್ ಮತ್ತು ಸೀಮ್ಸ್ಗಳಲ್ಲಿ ಸೀಮ್ಸ್ ಅಂತಕ್ಕಂಥದ್ದಕ್ಕೆ ಇಲ್ಲಿ ಎಸ್ ಸೇರಿಸಿದಾರಲ್ವ. ಸೊ ಅದನ್ನೇ ತೆಗೆದುಕೊಂಡು ನಾವು ಇಲ್ಲಿ ಸೀಮ್ಸ್ ಅಂತೇಳಿ ಬರಿತೇವೆ. ಸೊ ಈ ರೀತಿ ನೀವು ಸಬ್ಜೆಕ್ಟನ್ನು ಗಮನಿಸ್ತಾ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಒನ್ ನೋಡಿ, ದ ನರೇಟರ್ ಅಂತ ಇದೆ. ಸೊ ಗಮನಿಸಿ ವಿದ್ಯಾರ್ಥಿಗಳೇ, ದ ನರೇಟರ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ, ಅದರ ಜೊತೆಗೆ ಥರ್ಡ್ ಪರ್ಸನ್ ಕೂಡ ಆಗಿದೆ. ಸೊ ಈ ರೀತಿ ಇದ್ದಾಗ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ವರ್ಬ್ಗೆ ಏನು ಮಾಡಬೇಕು, ಎಸ್ ಅನ್ನು ಸೇರಿಸ್ಕೋಬೇಕು ಅಂಥೇಳಿ. ಸೊ ಇಲ್ಲಿ ಗಮನಿಸಿ, ಹ್ಯಾಸ್ ಮತ್ತು ಹ್ಯಾವ್ಗಳಲ್ಲಿ ಇಲ್ಲಿ ನಾವು ಹ್ಯಾಸ್ ಅನ್ನು ಯೂಸ್ ಮಾಡ್ಕೊಳ್ತೇವೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹ್ಯಾವ್ ಮತ್ತು ಹ್ಯಾಸ್ ಬಂದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ನೀವು ಯಾವಾಗಲೂ ಕೂಡ ಹ್ಯಾಸ್ ಅನ್ನೇ ಯೂಸ್ ಮಾಡ್ಕೊಳ್ಳಿ. ಅದು ಇಟ್ಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ರೆ ಗಮನಿಸಿ, ಸಬ್ಜೆಕ್ಟ್ ಇಟ್ಟನ್ನು ಪ್ರೆಸೆಂಟ್ ಮಾಡ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇಟ್ ಅಂತ ಪ್ರೆಸೆಂಟ್ ಮಾಡಿದರೆ ಹ್ಯಾಸ್ ಅನ್ನು
ನಿಸ್ಸಂಶಯವಾಗಿ ನೀವು ಅಲ್ಲಿ ಬರಿಬೇಕಾಗುತ್ತೆ. ಸೊ ಇಲ್ಲಿ ಹ್ಯಾಸ್ ಅಂತೇಳಿ ಫಿಲ್ ಮಾಡ್ತೇವೆ. ದ ನರೇಟರ್ ಹ್ಯಾಸ್ ಅಂತೇಳಿ. ನೆಕ್ಸ್ಟ್ ನೋಡಿ, ನೋ ಡೆಫಿನಿಟ್ ಪ್ಲಾನ್ಸ್ ಆ್ಯಂಡ್ ಹಿ ಅಂತ ಇದೆ. ಸೊ ಹಿ ಅಂತ ಇದ್ದಾಗಲೂ ಕೂಡ ವಿದ್ಯಾರ್ಥಿಗಳೇ ಇದು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರೇ ಆಗಿರುತ್ತೆ. ಸೊ ಇಲ್ಲಿ ಇಲ್ಲೇನು ಅವಶ್ಯಕತೆ ಇಲ್ಲ, ಹಿ ಅನ್ನೋದು ಸಿಂಗ್ಯುಲರ್ ಆಗಿದೆ. ಸೊ ಹಿ ಈಸ್ ಅಥವಾ ಹಿ ಆರ್ಗಳಲ್ಲಿ ಸಿಂಗ್ಯುಲರ್ ಇದ್ದಾಗ ನಾವು ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ಬೇಕು. ಸೊ ಸಿಂಪಲ್ ಆಗಿ ಹಿ ಈಸ್ ಅಂತ ಯೂಸ್ ಮಾಡ್ಕೊಳ್ತೇವೆ. ಆರ್ ಅಂತಕ್ಕಂಥದ್ದು ಪ್ಲೂರಲ್ ಬಂದಾಗ ಮಾತ್ರ ಯೂಸ್ ಮಾಡ್ಕೊಳ್ತೇವೆ. ನೆಕ್ಸ್ಟ್ ನೋಡಿ, ಹಿ ಡ್ಯಾಶ್ ನಾಟ್ ನೋ ಅಂತ ಇದೆ. ಸೊ ಹಿ ಡೂ ಅಥವಾ ಡಸ್ ಅಲ್ಲಿ ಈಗ ನೋಡಿ ಮೊದಲಿಗೆ ಡಿಸ್ಕಷನ್ ಮಾಡಿದ್ದು ಮತ್ತೆ ರೂಲ್ ಅಪ್ಲೈ ಆಗ್ತಾ ಇದೆ. ಹಿ ಅನ್ನೋದೇನಾಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಈ ರೀತಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ಗೆ ಎಸ್ ಅನ್ನು ಸೇರಿಸಬೇಕು. ಸೊ ಇಲ್ಲಿ ಡೂ ಮತ್ತು ಡಸ್ಗಳಲ್ಲಿ ನೋಡಿ ಡೂಗೆ ಎಸ್ ಸೇರ್ಕೊಂಡಿರ್ತಕ್ಕಂಥದ್ದು. ಸೊ ಡಸ್ ಅಂತಕ್ಕಂಥದ್ದನ್ನು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ, ನೆನಪಿಟ್ಕೊಳ್ಳಿ. ಹಿ ಡಸ್ ನಾಟ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ದ ಪೀಪಲ್ ಇನ್ ದ ಸಿಟಿ ಅಂತ ಇದೆ ವಿದ್ಯಾರ್ಥಿಗಳೇ. ದ ಪೀಪಲ್ ಇನ್ ದ ಸಿಟಿಯಲ್ಲಿ, ನೀವು ಸಿಟಿಯನ್ನು ನೋಡಿಕೊಂಡು ಸಿಂಗ್ಯುಲರ್ ಅನ್ಕೋಬಿಡಿ ವಿದ್ಯಾರ್ಥಿಗಳೇ, ಕನ್ಫ್ಯೂಸ್ ಆಗಿಬಿಡಿ. ಇಲ್ಲಿ ಗಮನಿಸಿ, ದ ಪೀಪಲ್ ಇನ್ ದ ಸಿಟಿ ಸಂಪೂರ್ಣವಾಗಿ ಇದು ಸಬ್ಜೆಕ್ಟ್ ಆಗಿರುತ್ತೆ. ಅಂದರೆ ಸಿಟಿಯಲ್ಲಿರ್ತಕ್ಕಂತಹ ಜನಗಳು ಅಂತೇಳಿ. ಸೊ ಜನಗಳು ಅಂದ ತಕ್ಷಣವೇ ನಿಮಗೆ ಗೊತ್ತಾಗಬೇಕು ಇದು ಪ್ಲೂರಲ್ ಅಂಥೇಳಿ, ಯಾಕೆಂದರೆ ಬಹಳಷ್ಟು ಜನ ಇದ್ದಾರೆ. ಸೊ ಪ್ಲೂರಲ್ ಇದೆ ಅಂದರೆ ನಾವು ವರ್ಬ್ಗೆ ಎಸ್ ಅನ್ನು ಸೇರಿಸೋ ಹಾಗಿಲ್ಲ, ನೆನಪಿಟ್ಕೊಳ್ಳಿ. ವರ್ಬ್ಗೆ ಎಸ್ ಸೇರಬಾರದು. ವರ್ಬ್ಗೆ ಎಸ್ ಸೇರತಕ್ಕಂಥದ್ದು ಯಾವಾಗಂದರೆ ಕೇವಲ ಇಲ್ಲಿ ಗಮನಿಸಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಮಾತ್ರ. ಸೊ ಈಗ ವ್ಯಾಲ್ಯೂ ಮತ್ತು ವ್ಯಾಲ್ಯೂಸ್ಗಳಲ್ಲಿ ವ್ಯಾಲ್ಯೂಸ್ ಅಂತಕ್ಕಂಥದ್ದಕ್ಕೆ ಎಸ್ ಸೇರಿಕೊಂಡಿದೆ. ಸೊ ಅದನ್ನು ಯೂಸ್ ಮಾಡೋ ಹಾಗಿಲ್ಲ, ಪ್ಲೂರಲ್ ಆಗಿರೋದ್ರಿಂದ ಕೇವಲ ವ್ಯಾಲ್ಯೂವನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ, ವ್ಯಾಲ್ಯೂ. ಇನ್ನು ನೆಕ್ಸ್ಟ್, ದೆನ್ ಹಿ, ಗಮನಿಸಿ ಹಿ ಅಂತ ಸಬ್ಜೆಕ್ಟ್ ಇದೆ. ತುಂಬ ಸಿಂಪಲ್ ಈಗ ನಿಮಗೆಲ್ಲ, ಯಾಕೆಂದರೆ ಹಿ ಅಂತಕ್ಕಂಥದ್ದು ಏನಾಗಿದೆ ಅಂದರೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ವರ್ಬ್ಗೆ ಎಸ್ ಸೇರ್ಕೋಬೇಕು. ಸೊ ಇಲ್ಲಿ ವರ್ಬ್ಗೆ ಸೇರಿರೋದು ಫೈಂಡ್ಸ್, ಇಲ್ಲಿ ಒಂದು ಎಸ್ ಅನ್ನು ರಿಮೂವ್ ಮಾಡಬೇಕಾಗುತ್ತೆ. ಫೈಂಡ್ಸ್ ಮತ್ತು ಫೈಂಡಲ್ಲಿ ಯಾವುದನ್ನು ಯೂಸ್ ಮಾಡ್ಕೊಳ್ತೀರಿ ಅಂದರೆ ಫೈಂಡ್ಸ್ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ, ಫೈಂಡನ್ನು ಯೂಸ್ ಮಾಡ್ಕೊಳ್ತೇವೆ, ಯಾಕೆಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಇಲ್ಲಿ ಫೈಂಡ್ಸ್ ಅಂತೇಳಿ ಫಿಲ್ ಮಾಡಬೇಕಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ ನೋಡಿ, ಧನ್ಯ ವರ್ಕ್ಸ್ ಇನ್ ಎ ಕಾಲೇಜ್ ಆ್ಯಸ್ ಆ್ಯನ್ ಇಂಗ್ಲೀಷ್ ಟೀಚರ್. ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಧನ್ಯ ಸಿಂಗ್ಯುಲರ್ ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ವರ್ಕ್ಸನ್ನು ಗಮನಿಸಿ. ವರ್ಕ್ಸ್ಗೆ ಏನಾಗಿದೆ, ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಇದಕ್ಕೆ ಕಾರಣ ಇಷ್ಟೇ, ಧನ್ಯ ಅಂತಕ್ಕಂತಹ ಹೆಸರೇನಿದೆನೋ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ, ಆ ಕಾರಣದಿಂದ. ಇನ್ನು ಬ್ಲಾಂಕನ್ನು ನೋಡ್ತಾ ಹೋಗೋಣ. ಶಿ, ಹ್ಯಾವ್ ಮತ್ತು ಹ್ಯಾಸ್ ಅಂತ ಇದೆ. ಸೊ ಶಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ, ಅದು ಧನ್ಯಾಳನ್ನು ಕುರಿತು ಬಳಸಿರ್ತಕ್ಕಂಥದ್ದು. ಸೊ ಥರ್ಡ್ ಪರ್ಸನ್ ಕೂಡ ಆಗಿದೆ. ಹಿ, ಶಿ, ಇಟ್ ಬಂದರೆ ಅವು ಥರ್ಡ್ ಪರ್ಸನ್ ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ಗಳಲ್ಲಿ ಹ್ಯಾಸನ್ನು ಯೂಸ್ ಮಾಡ್ಕೊಳ್ತೇವೆ, ನೆನಪಿಟ್ಕೊಳ್ಳಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಹ್ಯಾವ್ ಮತ್ತು ಹ್ಯಾಸ್ಗಳಲ್ಲಿ ಹ್ಯಾಸನ್ನೇ ಯೂಸ್ ಮಾಡಿ. ನೆಕ್ಸ್ಟ್, ಹರ್ ಕ್ಲಾಸಸ್ ಅಂತ ಇದೆ ನೋಡಿ. ಹರ್ ಕ್ಲಾಸಸ್, ಕ್ಲಾಸಸ್ ಅಂದರೆ ತರಗತಿಗಳು ಅಂತ ಅಲ್ವಾ, ಅಂದರೆ ತರಗತಿಗಳು ಅಂತ ಬಂದಿದೆ ಅಂದರೆ ಅದು ಪ್ಲೂರಲ್ ಆಗಿದೆ ಅಂಥೇಳಿ ನಮಗೆ ಅರ್ಥ ಆಗಿಬಿಡುತ್ತೆ. ಸೊ ಪ್ಲೂರಲ್ ಇದೆ ಅಂದರೆ ಈಸ್ ಮತ್ತು ಆರ್ಗಳಲ್ಲಿ ಯಾವುದನ್ನು ಯೂಸ್ ಮಾಡ್ಕೊಳ್ತೇವೆ, ಆರ್ ಅಂತಕ್ಕಂಥದ್ದನ್ನು ಅಲ್ವಾ. ಸೊ ಆರ್ ಅಂತೇಳಿ ಫಿಲ್ ಮಾಡಿ, ಹರ್ ಕ್ಲಾಸಸ್ ಆರ್ ಅಂತ ಬರಬೇಕು. ಇನ್ನು ನೆಕ್ಸ್ಟ್ ನೋಡಿ, ಶಿ, ಇಲ್ಲಿ ಡೋಂಟ್ ಮತ್ತು ಡಸಂಟನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈಗ ಅರ್ಥ ಆಗಿರಬೇಕು. ಶಿ ಅಂತಕ್ಕಂಥದ್ದು ಏನಾಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಅಂದರೆ ವರ್ಬ್ಗೆ ನಾವೇನು ಮಾಡ್ತೇವೆ, ಎಸ್ ಅನ್ನು ಸೇರಿಸ್ತೇವೆ. ಸೊ ಇಲ್ಲಿ ಡೂ ಅಂತಕ್ಕಂತಹ ವರ್ಬ್ಗೆ ಡಸ್ ಅಂತ ಆಗಬೇಕು. ಡೂ ಅನ್ನು ತೆಗೆದುಕೊಳ್ಳೋ ಹಾಗೆಲ್ಲ ಡಸ್ ಅನ್ನು ತೆಗೆದುಕೊಳ್ಬೇಕು. ಸೊ ಡಸಂಟ್ ಅಂಥೇಳಿ ನೀವು ಇಲ್ಲಿ ಫಿಲ್ ಮಾಡಬೇಕು, ಡಸಂಟ್. ಇನ್ನು ನೆಕ್ಸ್ಟ್ ನೋಡಿ, ದ ಸ್ಟೂಡೆಂಟ್ಸ್. ಗಮನಿಸಿ ವಿದ್ಯಾರ್ಥಿಗಳೇ, ಸಬ್ಜೆಕ್ಟನ್ನು ದ ಸ್ಟೂಡೆಂಟ್ಸ್ ಅಂತ ಇದೆ ಅಂದರೆ ಇದು ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಇದೆ ಅಂದರೆ ನಾವು ವರ್ಬ್ಗೆ ಎಸ್ ಅನ್ನು ಸೇರಿಸಬಾರದು, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎಂಜಾಯ್ಗೆ ನೋಡಿ ಎಸ್ ಸೇರ್ಕೊಂಡಿದೆ, ಅದನ್ನು ಬಿಟ್ಬಿಡಬೇಕು. ಎಂಜಾಯ್ ಅಂತೇಳಿ ಬರಿತಾ ಇದ್ದೇವೆ ವರ್ಬನ್ನು, ಎಂಜಾಯ್. ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗ್ತಾ ಇದ್ದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತೇಳಿ ಒಂದು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ನಾವು ದ ಫಾರೆಸ್ಟ್. ಗಮನಿಸಿ ವಿದ್ಯಾರ್ಥಿಗಳೇ, ದ ಫಾರೆಸ್ಟ್ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಮತ್ತು ನೋಡಿ, ದ ಫಾರೆಸ್ಟ್ ಇದು ಸಿಂಗ್ಯುಲರ್ ಆಗಿದೆ ಮತ್ತು ಇದು ಇಟ್ಗೆ ಸಮ ಆಗಿರ್ತಕ್ಕಂಥದ್ದು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಈಗ ನಾವೇನು ಮಾಡ್ತೇವೆ, ವರ್ಬ್ಗೆ ಎಸ್ ಸೇರಿಸಬೇಕು. ಬಟ್ ಇಲ್ಲಿ ವರ್ಬ್ ಬಂದಿಲ್ಲ, ಈಸ್ ಮತ್ತು ಆರ್ಗಳು ಬಂದಿದ್ದಾವೆ. ದ ಫಾರೆಸ್ಟ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಸಿಂಪಲ್ ಆಗಿ ನಾವು ಈಸ್ ಅಂತೇಳಿ
ಫಿಲ್ ಮಾಡ್ತೇವೆ. ಆರನ್ನು ಪ್ಲೂರಲ್ ಇದ್ದಾಗ ಮಾತ್ರ ಬಳಸಬೇಕಾಗುತ್ತೆ. ಡಿಸಪಿಯರ್ ಆ್ಯಂಡ್ ಪೀಪಲ್, ನೋಡಿ ಪೀಪಲ್ ಅಂತ ಇದೆ, ಜನಗಳು ಅಂತೇಳಿ. ಸೊ ಪ್ಲೂರಲ್ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಪ್ಲೂರಲ್ ಬಂದಿದೆ ಅಂದರೆ ನೆನಪಿಟ್ಕೊಂಡ್ಬಿಡಿ, ವರ್ಬ್ಗೆ ಎಸ್ ಅನ್ನು ಸೇರಿಸಬಾರದು. ಸೊ ಇಲ್ಲಿ ನೋಸ್ ಅನ್ನೋದಕ್ಕೆ ವರ್ಬ್ಗೆ ಎಸ್ ಸೇರಿಸಿದರೆ ಸೊ ವಿ ನೀಡ್ ಟು ಡಿಲೀಟ್ ಇಟ್. ಓನ್ಲಿ ವಿ ನೀಡ್ ಟು ರೈಟ್ ನೋ ಅಂತಕ್ಕಂತಹ ವರ್ಬನ್ನು ನೋ ಅಂತೇಳಿ ಬರೀತೇವೆ. ಇನ್ನು ನೆಕ್ಸ್ಟ್ ನೋಡಿ, ಅಬೌಟ್ ದ ಮೆಡಿಷನಲ್ ಕ್ರೀಪರ್. ಗಮನಿಸಿ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ಏನಿದೆ ನೋಡಿ, ದ ಮೆಡಿಷನಲ್ ಕ್ರೀಪರ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಮತ್ತು ಸಿಂಗ್ಯುಲರ್ ಆಗಿದೆ. ನೋಡಿ ಕ್ರೀಪರ್ ಇದೆ ಅಂದರೆ ಒಂದೇ ಒಂದು ಕ್ರೀಪರ್ ಇರತಕ್ಕಂಥದ್ದು. ಸೊ ಥರ್ಡ್ ಪರ್ಸನ್, ಇದು ಇಟ್ಗೆ ಸಮವಾಗಿರತಕ್ಕಂಥದ್ದು ಅಂದರೆ ಸಿಂಗ್ಯುಲರ್ ಆಗಿದೆ. ಇಲ್ಲಿ ನೋಡಿ ಇಟ್ ಅಂತ ಬಂದರೆ ಈ ಸಿಂಗ್ಯುಲರ್ ಆಗುತ್ತೆ. ದ ಮೆಡಿಷನಲ್ ಕ್ರೀಪರ್ ಈಸ್ ಸಿಂಗ್ಯುಲರ್, ಒಂದೇ ಒಂದು ಬಳ್ಳಿ ಇರೋದ್ರಿಂದ. ಕ್ರೀಪರ್ ಅಂದರೆ ಬಳ್ಳಿ ಅಂತೇಳಿ. ಸೊ ಇಲ್ಲಿ ಆರ್ ಅಂತ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದರೆ ಇದು ಪ್ಲೂರಲ್ ಆಗಿದೆ. ಸೊ ಈಸನ್ನು ಯೂಸ್ ಮಾಡ್ಕೊಳ್ಳಿ. ಲೀವಿಂಗ್ ಅಸ್ ಒನ್ ಬೈ ಒನ್ ಮಸ್ಟ್ ರಿಯಲೈಸ್ ದ್ಯಾಟ್ ಇಫ್ ಒನ್, ಎಸ್ ಗಮನಿಸಿ, ಇಫ್ ಒನ್ ಅನ್ನೋದು ಸಿಂಗ್ಯುಲರ್ ಆಗುತ್ತೆ, ಥರ್ಡ್ ಪರ್ಸನ್ ಆಗುತ್ತೆ. ಸೊ ಇಫ್ ಒನ್ ಡಿಸ್ಅಪಿಯರ್ಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕು, ಯಾಕೆಂದರೆ ವರ್ಬ್ಗೆ ಎಸ್ ಅಂತಕ್ಕಂಥದ್ದು ಸೇರ್ಕೋಬೇಕಾಗುತ್ತೆ. ಸೊ ಇಲ್ಲಿ ಡಿಸ್ಅಪಿಯರ್ಸ್ ಅಂತೇಳಿ ಫಿಲ್ ಮಾಡಿ. ಇನ್ನು 5ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, ಎ ಮ್ಯಾನ್. ನೋಡಿ ಎ ಮ್ಯಾನ್ ಅಂದರೆ ಒಬ್ಬ ವ್ಯಕ್ತಿ. ಸೊ ಹಿ ಅಂತಕ್ಕಂತಹ ಒಂದು ಪ್ರೊನೌನ್ಗೆ ಇದು ಸಮವಾಗಿರ್ತಕ್ಕಂಥದ್ದಲ್ವಾ. ಸೊ ಹ್ಯಾವ್ ಮತ್ತು ಹ್ಯಾಸ್ಗಳಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋ ಕಾರಣದಿಂದ ಇಲ್ಲಿ ವರ್ಬ್ಗೆ ಎಸ್ ಸೇರ್ಕೋಬೇಕು. ಹ್ಯಾವ್ ಮತ್ತು ಹ್ಯಾಸ್ಗಳಲ್ಲಿ ಹ್ಯಾವನ್ನು ಡಿಲೀಟ್ ಮಾಡ್ತೇವೆ, ಹ್ಯಾಸನ್ನೇ ಯೂಸ್ ಮಾಡ್ಕೊಳ್ತೇವೆ, ಹ್ಯಾಸ್ ಅಂತೇಳಿ. ಅ ಲಿಟಲ್ ಹಟ್ ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್. ಆನ್ ಎಲಿಫೆಂಟ್, ಗಮನಿಸಿ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟನ್ನು. ಆನ್ ಎಲಿಫೆಂಟ್ ಒಂದೇ ಒಂದು ಪ್ರಾಣಿಯಾಗಿದೆ ಅಂದರೆ ಸಿಂಗ್ಯುಲರ್ ಆಗಿದೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ವರ್ಬ್ಗೆ ಎಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಮೇಕ್ಸ್ ಮತ್ತು ಮೇಕ್ಗಳಲ್ಲಿ ಯಾವುದನ್ನು ತೆಗೆದುಕೊಳ್ತೀರಾ? ಮೇಕ್ಸ್ ಅಂಥೇಳಿ. ಸೊ ಮೇಕ್ಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಹಾಗೆ ಮುಂದೆ ಹೋಗೋಣ. ಒನ್ ಡೇ ಡ್ಯೂರಿಂಗ್ ಹೆವಿ ರೈನ್ ದ ಎಲಿಫೆಂಟ್. ಗಮನಿಸಿ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ ಯಾವುದಾಗುತ್ತೆ? ದ ಎಲಿಫೆಂಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗುತ್ತೆ. ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ರಿಕ್ವೆಸ್ಟ್ ಮತ್ತು ರಿಕ್ವೆಸ್ಟ್ಸ್ಗಳಲ್ಲಿ ಯಾವುದನ್ನು ತೆಗೆದುಕೊಳ್ತೀರಾ? ವರ್ಬ್ಗೆ ಎಸ್ ಸೇರ್ಕೋಬೇಕಲ್ವಾ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ. ಸೊ ಇಲ್ಲಿ ರಿಕ್ವೆಸ್ಟ್ಸ್ ಅಂಥೇಳಿ ಫಿಲ್ ಮಾಡ್ತೇವೆ, ರಿಕ್ವೆಸ್ಟ್ಸ್. ಇನ್ನು ನೆಕ್ಸ್ಟ್ ನೋಡಿ, ಟು ಅಲೋ ಟು ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್. ದ ಮ್ಯಾನ್, ನೋಡಿ ವಿದ್ಯಾರ್ಥಿಗಳೇ, ದ ಮ್ಯಾನ್ ಅಂತ ಇದೆ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಹಿ ಅಂತಕ್ಕಂಥದ್ದಕ್ಕೆ ಸಮ ಆಗ್ತಕ್ಕಂಥದ್ದು ಇದು ಅಲ್ವಾ. ಸೊ ಇಲ್ಲಿ ದ ಮ್ಯಾನ್ ವರ್ಬ್ಗೆ ಏನು ಮಾಡಬೇಕೀಗ? ಎಸ್ ಅನ್ನು ಸೇರಿಸ್ಬೇಕಾಗುತ್ತೆ. ಆಲೋಸ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕಾಗುತ್ತೆ. ಆಲೋಸ್ ಅಂಥೇಳಿ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ. ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೇನೆ. ಅರ್ಥ ಆಗ್ತಾ ಇದೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು 6ನೇ ಪ್ರಶ್ನೆ ನೋಡಿ, ದ ಕೇಕ್ ಅಂತ ಇದೆ ವಿದ್ಯಾರ್ಥಿಗಳೇ. ದ ಕೇಕ್ ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ಗೆ ನೀವು ಈಸ್ ಅಥವಾ ಆರ್ಗಳಲ್ಲಿ ಯಾವುದನ್ನು ತೆಗೆದುಕೊಳ್ತೀರಾ? ಸೊ ಇಲ್ಲಿ ಒನ್ ಅಂತ ಕಮೆಂಟ್ ಮಾಡಿ, ಒನ್ ಅಂತ ಹಾಕಿಬಿಟ್ಟು ಈಸ್ ಅಥವಾ ಆರ್ ಅನ್ನೋದನ್ನು ಕಮೆಂಟ್ ಬರೆದು ತಿಳಿಸಿ. ಅದೇ ರೀತಿ ಎವ್ರಿ ಒನ್ ಅನ್ನೋದು ಕೂಡ ಸಿಂಗ್ಯುಲರ್ ಆಗಿದೆ. ನೋಡಿ ವಿದ್ಯಾರ್ಥಿಗಳೇ, ಕ್ಲೂ ಕೊಡ್ತಾ ಇದ್ದೇನೆ. ಎವ್ರಿ ಒನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ಟು ಅಂತ ಬರೆದು ಹ್ಯಾವ್ ಅಥವಾ ಹ್ಯಾಸ್ಗಳಲ್ಲಿ ಯಾವ್ದು ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ, ದ ಡೆಕೋರೇಷನ್ಸ್ ಅಂತ ಇದೆ. ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ, ದ ಡೆಕೋರೇಷನ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ. ಸೊ ಪ್ಲೂರಲ್ ಇದೆ ಅಂದರೆ ವಾಸ್ ತಗೊಳ್ತೀರಾ, ವರ್ ತಗೊಳ್ತೀರಾ? ಸೊ ಇದಕ್ಕೂ ಕೂಡ ಕಮೆಂಟ್ ಮಾಡಿ. ಥರ್ಡ್ ಅಂತ ಬರೆದು ವಾಸ್ ಅಥವಾ ವರ್ ಅನ್ನು ಕಮೆಂಟ್ ಮಾಡಿ. ಇನ್ನು ಕೊನೆಯದು ನೋಡಿ, ಈ ಒಂದು ದ ಇವೆಂಟ್ ಗಮನಿಸಿ ವಿದ್ಯಾರ್ಥಿಗಳೇ, ಇದು ಸಿಂಗ್ಯುಲರ ಪ್ಲೂರಲ್ಲ? ನೀವು ಒಂದು ಪ್ರಶ್ನೆ ಕೇಳ್ಕೊಂಡಾಗ ನಿಮಗೆಲ್ಲ ಅರ್ಥ ಆಗಬೇಕು. ದ ಇವೆಂಟ್ ಅಂದರೆ ಒಂದೇ ಒಂದು ಇವೆಂಟ್ ಇದೆ ಅಲ್ಲಿ. ಸೊ ಅದು ಸಿಂಗ್ಯುಲರ್ ಆಗಿದೆ. ಸೊ ಸಿಂಗ್ಯುಲರ್ ಇದ್ದರೆ ಈಸ್ ತಗೊಳ್ತೀರಾ, ಆರ್ ತಗೊಳ್ತೀರಾ? ಯಾವುದನ್ನು ತೆಗೆದುಕೊಳ್ಬೇಕು? ಅದನ್ನು ಕೂಡ 4 ಅಂತ ಬರೆದು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಇದು ಸಿಂಪಲ್ ಆಗುತ್ತೆ, ಯಾಕಂದರೆ ಮೇಲಿರ್ತಕ್ಕಂತಹ 5 ಎಕ್ಸಸೈಸ್ಗಳನ್ನು ನೀವು ಸಾಲ್ವ್ ಮಾಡಿದರೆ ಅಂದರೆ ಖಂಡಿತವಾಗ್ಲೂ ಕೂಡ 6ನೇದನ್ನು ನೀವೇ ಓನಾಗಿ ಸಾಲ್ವ್ ಮಾಡಲಿಕ್ಕೆ ಈಗ ಸಾಮರ್ಥ್ಯವನ್ನು ಪಡೆದಿರ್ತೀರಾ. ಸೊ ನೀವು ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ ಅಂತಕ್ಕಂಥದ್ದು ನನಗೆ ತಿಳಿಬೇಕಲ್ವಾ. ಸೊ ಈ ಒಂದು ಉತ್ತರಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಸೊ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತಲೂ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಬೇರೆಲ್ಲ ಎಕ್ಸಸೈಸ್ಗಳನ್ನು ಏನು ಸಾಲ್ವ್ ಮಾಡಲಾಗಿದೆಯೋ ಆ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.